ಅವ್ವ. ಹೇಳ ಹೇಳು. ಏನ್ ಬೇಕಾಗಿತ್ತು? ಏನು ಇಲ್ಲ ಕಣವ. ಏನೋ ಮಾಡ್ತಿದ್ದಿ? ಗಂಡ್ಮಗ ಅದೇಯ ಹಸಿ ಕಸ ಐತಲ್ಲ, ಅದೇಯ ಅದು ದನಗಳೆಲ್ಲ ತೊಪ್ಪೆ ತುಳ್ಕೊಂಡು ಹುಚ್ಚೊಯ್ಕೊಂಡು ಮನಿ ಕಳದು ಹಂಗೆ ಆಗಿ ಹಸ ಎಲ್ಲ ಗಲೀಜಾಗ್ಬಿಟ್ಟಿದವ. ಆಯ್ತು ಅದಕ್ಕೆ ಮೊದಲು ಕೋಳಿ ಗಿಳಿ ಕಸ ಗುಡಿಸಿ ಆಮೇಲೆ ತೊಪ್ಪೆ ಗಿಪ್ಪೆ ತಗೊಂಡೋಗ್ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ರೆ ಏನೇನು ಕೆಲಸ ಇರಕ್ಕಿಲ್ಲ. ಆಮೇಲೆ ಬೇಕಾದ್ರೆ ಟೈಮ್ಗೆ ಮಾದ್ರೆ ಕೆರ್ಗಿರೆ ಕಟ್ಕೊಂಡು ಹೋಗ್ಬಿಟ್ಟು ಹಸನ ತೊಳ್ಕೊಂಡು ಬಂದ್ಬಿಟ್ಟು ನೀರ್ಗಿರು ಇಕ್ಕಳದಂತ ಅನ್ಕೊಂಡಿದ್ದೆ ಕಣಪ್ಪ. ಹೇಳು ಏನ್ ಬೇಕಾಗಿತ್ತು? ಎಲ್ಲಾದ್ರೂ ಹೋಗಿಗಿದ್ಯೋ ಇಲ್ಲ ಕಾಸ್ಗೆ ಬೇಕಾಗಿತ್ತ? ಇಲ್ಲ ಕತೆ, ಕಾಸ್ಗಿ ಏನು ಬೇಡ. ಮತ್ತೆ ಇನ್ನೇನ್ ಬೇಕಪ್ಪ? ಏನಿಲ್ಲ ಕಣವ. ಇವತ್ತು ನಲ್ಲಿ ನೀರು ಬಿಡಕ್ಕಿಲ್ವಂತೆ. ಬೋರ್ ಗಿರಿಂಗಲ್ಲಿ ಹೋಗ್ಬಿಟ್ಟು ತಗೊಳ್ಳಿ. ಏನ್ ಹೇಳ್ತಿದ್ದಿ ಮಗ? ವಾ ಒಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ. ನಾನ್ ಬೇರೆ ಇಲ್ಲಿ ಕನ್ಸ್ಕಂತ ಕೂತೀವ್ನಿ, ಎಲ್ಲ ಕೆಲಸ ಮುಗಿಸಿ ಸ್ನಾನಗಿನ ಮಾಡ್ಕೊಂಡು ಹಚ್ಕಟ್ಟಾಗದ ಅಂತ. ನೀ ನೋಡ್ರೆ ನಲ್ಲಿ ನೀರೇ ಬತ್ತೀನಿ ಬತ್ತೇ ಇಲ್ಲ ಅಂತ ಇದ್ದಿ. ಓ ಸರಿ ಆಯ್ತಲ್ಲ. ಯಾಕಂತೆ ನಲ್ಲಿ ನೀರು ಬರಕಿಲ್ಲ ಇವತ್ತು? ಅಲ್ಲಿ ಪೈಪು ಹೊಡೆದೋಗಿದ್ದದಂತೆ, ಅದಕ್ಕೆ ಯಾರಿಗೂ ನಲ್ಲಿ ನೀರು ಬಿಡ್ತಾ ಇಲ್ಲ ಇವತ್ತು. ಆಫ್ ಮಾಡ್ಬಿಟ್ಟವ್ರೆ. ಆಫ್ ಮಾಡ್ಬಿಟ್ಟು ನಲ್ಲಿಗಿಲ್ಲಿ ನೀರು ಸರಿ ಮಾಡ್ಬೇಕಲ್ಲ ಅವರು. ಇನ್ನೇನು ಮಾಡೋರು, ಆಫ್ ಮಾಡಲೇಬೇಕಲ್ಲ. ಅದಕ್ಕೆ ಇವತ್ತು ಆಫ್ ಮಾಡಾರಂತೆ. ಎಲ್ಲೂ ನೀರು ಬಿಡಾಕಿಲ್ವಂತೆ. ಅಲ್ಲಿ ಟ್ಯಾಂಕ್ ಅದಲ್ಲ, ಅಲ್ಲೂ ಬಿಡಕ್ಕಿಲ್ವಾ? ಇಲ್ಲ ಯಾವ ಕಡೆನೂ ಬಿಡಕ್ಕಿಲ್ವಂತೆ ಇವತ್ತು. ಈ ಊರಿಗೆ ಬಿಡಕ್ಕಿಲ್ಲ. ಓ ಇದು ಒಳ್ಳೆ ಸರಿ ಐತಲ್ಲ. ಏನ್ ಮಾಡೋಣ ಈಗ ನಾನು? ಪಾತ್ರೆ ಗಿದ್ರೇನು ಗುಡ್ ಗಿಡ್ಡೆ ಹಾಕೊಂಡು ಆಮೇಲೆ ಬಟ್ಟೆನು ಗುಡ್ಡಕ್ಕೆ ಏನ್ರಿಕಲ್ಲ, ಬಟ್ಟೆಗೆಲ್ಲ ಸೋಪನ್ ಪುಡಿ ಹಾಕ್ಬಿಟ್ಟು ಉನಿ ಹಾಕ್ಬಿಟ್ಟಿವ್ನಿ. ಬಟ್ಟೆ ಗಿಟ್ಟೆ ಹೋಗಬೇಕಾಯ್ತದೆ ಅಂತ ಇರಪರ ಕೆಲಸ ಎಲ್ಲ ಇವತ್ತೇ ಮಡಿಕೊಂಡು ಕೂತೀವ್ನಿ. ಇವತ್ತೇ ಹೆಂಗಾಗೋಯ್ತಲ್ಲ. ನೀರು ಇವತ್ತು ಕೈ ಕೊಟ್ಬಿಡ್ತಾರ ಮಗ. ಏನ್ ಮಾಡೋಣ ಈಗ? ಇನ್ನೇನು ಮಾಡಿ, ಇರಪರ ಕೆಲಸ ಎಲ್ಲ ನಾಳೆ ಮಾಡ್ಕೊ. ನಾಳೆ ಬಿಡ್ತಾರೆ ಕತೆ. ಈಕಲ್ಲ ಆಯ್ತು, ಬೇರೆ ಕೆಲಸ ಎಲ್ಲ ನಾಳೆನೇ ಮಾಡ್ಕೊಳಕ್ ಆಯ್ತದೆ. ಈಗ ಬಟ್ಟೆ ಗಿಟ್ಟೆ ಉನಿ ಹಾಕ್ಬಿಟ್ಟಿವ್ನಿ ಅಲ್ಲ, ಆಮೇಲೆ ಪಾತ್ರೆ ಬೇಕಲ್ಲ. ಸೀತಾ ಅವ್ರ ಅಪ್ಪ ಅಮ್ಮನೂ ಬಂದವ್ರೆ. ಇಂಥ ಟೈಮೆಲ್ಲ ನೀರಿಲ್ವಲ್ಲಪ್ಪ. ಈಗ ಏನ್ ಮಾಡೋಣ ನಾನು ಶಿವ? ಅಯ್ಯೋ ಹೋಗತ್ತಗೆ ಲೋ ರಾಮ. ನನಗಂತೂ ತಲೆ ಕೆಟ್ಟೋಗ್ಬಿಡ್ತದೆ ಕಣಪ್ಪ. ಅಲ್ಲ ಯಾವಾಗ್ಲೂ ಹಂಗೆ ಇಲ್ಲಿ ಏನು ವಾರಕ್ಕೂ ಎರಡು ಮೂರು ಸಲ ಹಿಂಗೆ ನಲ್ಲಿ ನೀರು ನಿಂತೋದ್ರೆ ನಾವು ಯಾವಾಗ ನಲ್ಲಿ ನೀರು ತಗೊಳ್ಳೋದು? ಈಗ ಏನು ಮಾಡೋಕ್ಕಾಗದವ? ಸೋರ್ಸ್ಕೊಂಡು ಹೋಗ್ಲೇಬೇಕು ಎಲ್ಲರಿಗೂ. ಹಂಗೆ ತಾನೆ. ನಮ್ಮ ಒಬ್ರಿಗೆ ಮಾಡಿದ್ದಾರೆ ಹಿಂಗೆ. ನೀನು ಸ್ವಲ್ಪ ಸೋರ್ಸ್ಕೋ. ನನ್ನ ಮಗ ನಾವಾಗಿರೋ ಸೋರ್ಸ್ಕೊಳ್ಳೋದ? ಏನು ಒಬ್ರು ಇಬ್ರು ಇದೀವ ಮನೇಲಿ? ಒಂದು 6-7 ಜನ ಇವಿ. ನೀರು ಬೇಡವಾ? ಅಯ್ಯೋ ಈಗ ಏನು ಮಾಡಲ್ಲ, ಈಗ ಏನು ಮಾಡನೆ ತೋ. ನನಗಂತೂ ಈಗ ತಲೆನೇ ಓಡ್ತಾ ಇಲ್ಲ. ಸರಿ ಇನ್ನೇನು ಮಾಡಿ, ಬಾ ಆಯ್ತು ಹೋಗ್ಲಿ. ಬೋರಿಂಗಲ್ಲಿ ನೀರ ತುಂಬಿ ಮಡ್ಕಿರ್ತೀನಿ. ನೀನು ಅಮ್ಮನೂ ಬೇಕಾದ್ರೆ ಬಂದ್ಬಿಟ್ಟು ಸುರ್ಕಳಿ. ಏನು ನಿಮ್ಗೆ ಕೆಲಸ? ನೀನು ಕೆಲಸ ಮಾಡಕ್ಕೆ ಹೋಯ್ಕಿಲ್ವಲ್ಲ? ನಾನು ಹೋಗ್ಬೇಕು. ಇನ್ನೇನು ಮಾಡನೆ, ಮನೇಲಿ ನೀರಿಲ್ಲ ಸ್ವಲ್ಪನೂ ಅಂತ ಅಂತಿದೆಯಲ್ಲ. ಹಂಗ್ತಾನೆ ಸೀತವ್ರ ಅಪ್ಪ ಅಮ್ಮನೂ ಬಂದವ್ರೆ. ನೀರಿಲ್ಲ ಅಂದರೆ ಇಂಥ ಟೈಮಲ್ಲಿ ಚೆನ್ನಾಗಿರಕ್ಕಿಲ್ಲ. ಜಾಸ್ತಿ ಏನು ಬೇಡ. ಇವತ್ತಿಗೆ ಎಷ್ಟು ಕೆಲಸವೇ ಅಷ್ಟು ಮುಗಿಸ್ಕೊಳಕ್ಕೆ ಅಷ್ಟು ನೀರು ತಂದ್ಕೊಟ್ಟನು. ಬಾ ಆಯ್ತು ಹಂಗಾರೆ. ಹ್ಞೂ ಕಣ್ಮಗ ನೀನು ಹೇಳಿದ್ದೆ ಸರಿ. ನೀವು ಬೇಡ ಹೋಗಪ್ಪ ಮಗ, ಹೋಗು. ಮನೇಲಿ ಅಮ್ಮನೂ ನಾನು ಇನ್ನೆಲ್ಲ ಇಬ್ರು ಹೋಗ್ಬಿಟ್ಟು ನೀರು ತಗೊಬತ್ತೀವಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಹೋಗಪ್ಪ. ಇಲ್ಲ ಕತ್ಪ, ಇದೊಳ ಸರಿ ಆಯ್ತಲ್ಲ. ನಾನು ಬೇರೆ ಅವನ ಬಾ ಉತ್ಕೊಟ್ಟನು. ಅಯ್ಯೋ ಬೇಡ ಹೋಗ್ಲ, ನಿಂಗೆ ಕೆಲ್ಸಕ್ಕೆ ಓದ್ಕಿತ ಆದದು. ನೋಡ್ತೀನಿ ಆಯಿತು. ಕೇಳ್ಬಿಟ್ಟು ಬೇಗ ಹೋಗ್ಬೇಕು, ಇಲ್ಲ ಆಮೇಲೆ ಬಂದರೆ ಆಯ್ತದ ಅಂತ ಕೇಳ್ತೀನಿ ಓನರ್ನ. ಆಯಿತು ಕಣಪ್ಪ ಹೋಗು ಅಂದರೆ ಬರ್ತೀನಿ. ಇಲ್ಲಾಂದ್ರೆ ನೀನು ಅಮ್ಮನೂ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಅಮ್ಮ ನಾನು ಓದಕ್ಕಾಯ್ಕಿಲ್ಲ ಅಂದರೆ ಇವತ್ತೇನು ಮಾಡನೆ, ರಜಾ ಹಾಕ್ಬಿಡ್ತೀನಿ ನಾನು ಇವತ್ತು. ನೀರು ಗಿಡಕ್ಕೆಲ್ಲ ರಜೆ ಗಿಜಾಕೊಂಡು ಕೂತ್ಕೊಂಡ್ರ, ದುಡ್ಡನ್ನೆಲ್ಲ ದಂಡ ಮಾಡ್ಕೊಂಡ್ರ. ಹೋಗಪ್ಪ ಬೇಡ. ದುಡ್ಡು ಕೊಡೋಕ್ಕಿಲ್ಲ ಉಳ್ಕಿಲ್ಕೊಂಡ್ರೆ ಆಮೇಲೆ ಅದ್ರ 1000 ಗಟ್ಟಲೆ ಹಿಡಿತಾರೆ. ಬೇಡ ಹೋಗಪ್ಪ. ಈಗ 1 ರೂಪಾಯಿ ನೀವೇ ನಮಗೆ ಮುಖ್ಯನೇ. ಹೋಗು ಬೇಡ ಅಂತ ಗನಂದರಿ ಕೆಲಸ ಇದ್ದದ 1000 ಗಟ್ಟಲೆ ದಂಡ ಮಾಡ್ಕೊಳಕ್ಕೆ. ಅಂತ ಕೆಲಸ ಏನೂ ಇಲ್ಲ, ಹೋಗಪ್ಪ. ಇವತ್ತಿಲ್ಲ ನಾಳೆ ಕೆಲಸ ಮಾಡ್ಕೋಬೋದು. ನೀನು ಹೋಗು ಅಚ್ಚುಕಟ್ಟಾಗಿ. ನೀನು ಒಂದಿನ ತಪ್ಪಿಸ್ಕೊಳ್ದೇನೆಯ, ರಜೆ ತಗೊಳ್ದೇನೆಯ, ಹೋಗ್ಬಿಟ್ಟು ನೀಯತ್ತಾಗಿ ಕೆಲಸ ಮಾಡಪ್ಪ. ನಿಮ್ಮ ಓನರು ನೋಡಿಲ್ವ ನಾನು? ಇದೇನು ವಾರ ಉಳ್ಕತ್ತಿದೆಯಲ್ಲ ಅಂತ ಅವತ್ತಾನೆ ಬೈತಿದ್ದ. ಪಾಪ ನಿನ್ನ ಬೈಸನ. ಬೇಡ ಹೋಗಪ್ಪ ಮಗ. ರಾಮ ಬೇಡ ಹೋಗು. ಪಕ್ಕ ತಾನೆ ಹೋಗೋಣ. ಮಗ ಹೋಗಪ್ಪ ಹೋಗು. ಸರಿ ಕಣವ ಆಯ್ತು ಹಂಗಾರೆ. ಹುಷಾರು. ಫೋನ್ ಮಾಡಿ ಆಯ್ತಾ? ಆಗಿಗ್ನಿಲ್ಲ ಅಂದ್ರೆ ಅನ್ಕತ ಹೋಗು, ಮಾಡ್ತೀವಿ ಹೋಗು. ಇನ್ನೇನ್ರಪ್ಪ ನೋಡಿ ನಮ್ಮ ಪರಿಸ್ಥಿತಿ ಹಿಂಗ ಆಗದೆ. ಅದೇನೋ ನಲ್ಲಿ ಏನೋ ಕೆಟ್ಟೋಗಿದ್ದದಂತೆ, ಅದನ್ನ ಶುದ್ಧ ಮಾಡಿಸ್ಬೇಕಂತೆ. ಈಗ ಏನು ಮಾಡೋದು? ನಮಗೂ ನೀರು ಇಲ್ಲಪ್ಪ ಮನೇಲಿ. ನೆಂಟ್ರು ಬಂದವ್ರೆ, ನೀರೆಲ್ಲ ಬೇಕಲೇಬೇಕು. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಹೋಗ್ಬಿಟ್ಟು ಬೋರನ್ನಲ್ಲಿ ನಾನು ಅಮ್ಮನೂ ಒಂದು 10 ಚೌರೆ ನೀರು ತಗೊಬಂದ್ಬಿಡ್ತೀವಿಯಪ್ಪ. ಆಯ್ಕಿಲ್ಲ ಜಾಸ್ತಿ ತೆಗೆಕೆ. ಆ ಬೋರಿಂಗು ಸರಿಯಿಲ್ಲ. ಒತ್ತಿ ಮಡಗೋದ್ರೂ ನೀರು ಏನು ಇಷ್ಟು ಸಣ್ಣ ಬರ್ತದೆ ಕಣ್ರಪ್ಪ. ಒಂದು ಚೌರೆ ತುಂಬಕ್ಕೆ ಅಷ್ಟು ಹೊತ್ತು ತಗೋತದೆ. ಒತ್ತಿ ಇವತ್ತು ಕೈ ಕಾಲು ಬಿದ್ದೋಗದೆಯ. ಇನ್ನೇನು ಮಾಡೋಕ್ಕದು? ಮನೆ ಕೆಲಸ ಅಂದಮೇಲೆ ಇದೊಂದೆಲ್ಲ ಇದ್ದೇ ಇರ್ತವೆ. ನಾವು ಇದನ್ನೆಲ್ಲ ದಾಟ್ಕೊಂಡು ಹೋಗ್ಲೇಬೇಕಲ್ಲ. ಬನ್ನಿ ಹಂಗಾರೆ ಹೋಗದ.
ಅತೆ 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 ಸೀತಾ ಮಗ ಪಾರ್ವತಿ ಏನಾಯ್ತು ಅತೆ ಬನ್ನಿ ಏನು ಇಲ್ಲಕತ್ತೆ ಯಾಕೆ ಗಾಬರಿ ಆಗಿದಿರಿ ಅಲ್ಲ ಕಣವ ನಿನ್ ಕರೆದ್ ನೋಡಿದ್ರೆ ಏನೋ ಆಗೋಯ್ತು ಅಂತ ಅನ್ಕೊಂಡು ಬತ್ತಾವನಿ ಹಿಂಗ ರಾವಿಡ್ಸೋದು ಹೋಗತ್ತಾಗೆ ಮಗ ಒಂದೇ ಸಲಿಗೆ ಜೀವ ತಟ್ ಅಂತ ಎಸ್ತಂಗ ಆಗೋಯ್ತು ಕಣ್ ಮಗ ಹಿಂಗ ಕರೆಯೋದು ಏನಾಯ್ತು ಮಗ ಏನ್ ಬೇಕಾಗಿತ್ತು ಏನು ಇಲ್ಲ ಕಣತೆ ಅದೇ ನದಿ ನೀರು ಬಿಡಕ್ಕಿಲ್ವಂತೆ ಇವತ್ತು ನಲ್ಲಿದ್ದು ಏನೋ ಕೆಟ್ಟೋಗಿದಂತೆ ಅದಕ್ಕೆ ಕುಯ್ದಿ ಪೈಪ್ನೆಲ್ಲ ಸೇರಿಸ್ಬೇಕಂತೆ ಅದಕ್ಕೆ ನೀರು ಬಿಡಕ್ಕಿಲ್ಲ ಇವತ್ತು ಅಂತ ಹೇಳಿದಾರಂತೆ ಅದನ್ನ ಈಗ ರಾಮ ಬಂದು ಹೇಳ್ದ ನನಗೆ ನೀರು ಗಿರು ಇಟ್ಕೊಬಿಡಿ ಬೋರಿಂಗಲ್ಲಿ ಹೋಗಿ ಅಂತ ಅದಕ್ಕೆ ಕಣತೆ ಅಯ್ಯೋ ಹೋಗಿ ನನಗಿದು ಗೊತ್ತಿಲ್ದೇನೆ ಬಟ್ಟೆ ಎಲ್ಲ ಉಣಿ ಹಾಕ್ಬಿಟ್ಟಿನಿ ಪಾತ್ರೆನೆಲ್ಲ ಗುಡ್ಡೆ ಹಾಕ್ಬಿಟ್ಟಿನಿ ಕಣತೆ ಈಗ ಏನು ಮಾಡೋಕ್ಕಾಗೋದು ಈಗ ಮನೆಗಾರು ನೀರು ಬೇಕಲ್ಲ ಕುಡಿಯೋಕಾದ್ರೂ ಅದಕ್ಕೆ ಬೋರಿಂಗ್ ಹೋಗ್ಬಿಟ್ಟು ಬರೋದ ಅಂತ ಕಣತೆ ಓ ಬೋರಿಂಗ ಸರಿ ಕಣ್ಮಗ ಹಂಗಾರೆ ನಡಿ ಹೋಗದ ಅತ್ತೆ ಕರೆದ್ರ ಕಣ್ಮಗ ಏನ್ ಮಾಡ್ತಿದ್ದಿ ಅತ್ತೆ ನಾಷ್ಟ ಮಾಡ್ತಿದ್ದೆ ಕಣತ್ತೆ ಟುವ್ವ ಏನ್ ಮಾಡ್ತಿದ್ದಿ ನಾಷ್ಟನ ಅತ್ತೆ ಉಪ್ಪಿಟ್ಟು ಮಾಡಿವ್ನಿ ಉಪ್ಪಿಟ್ಟು ಮಾಡ್ತಿದ್ಯಾ ಆಯ್ತಾ ಈಗ ಮಾಡಿ ಇಲ್ಲ ಕಣತೆ ಇನ್ನೂ ಮಾಡಿಲ್ಲ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಏನೇನು ಬೇಕು ತರಕಾರಿ ಅವನ್ನೆಲ್ಲ ಕುಯ್ಕೊತಿದ್ದೆ ಅದೇ ಬಿನಿಸು ಕ್ಯಾರೆಟು ಹಾಕೋದಂತನೂ ಒಳ್ಳೆ ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ಳೋದ ಇವತ್ತು ಚೆನ್ನಾಗಿ ಅಂದ್ಬಿಟ್ಟು ಕಟ್ ಮಾಡ್ತಿದ್ದೆ ಕಣತೆ ಯಾಕತೆ ಹ್ಞೂ ಕಣ್ಮಗ ಮಗ ಇವತ್ತು ನೆಲೆ ನೀರು ಬಿಡಕ್ಕಿಲ್ವಂತೆ ಅದೇನೋ ಕೆಟ್ಟೋಗಿದ್ದದಂತೆ ಶುದ್ಧ ಮಾಡತನ್ಕೊಂಡು ನೀರು ಬಿಡಕ್ಕಿಲ್ವಂತೆವ ಅದಕ್ಕೆ ಈಗ ನಮ್ಮ ಮನೆಗೆ ನೀರು ಬೇಕಲ್ಲ ಅಮ್ಮನೂ ನಾನು ಹೋಗ್ಬಿಟ್ಟೀಗ ನೀರು ಇಟ್ಕೊಬತ್ತೀವಿ ನೀನು ನಾವು ಜಗ್ಲಿ ಅದಲ್ಲ ಅಲ್ಲಿ ತನಕ ನೀರ ಹಿಡ್ದು ಅದೇ ಚೌರಿಗೆಲ್ಲ ಹಿಡ್ದು ಕೊಡ್ತೀವಿ ನೀನು ಮನೆಯಿಂದ ಜಗ್ಲಿಯಿಂದ ಮನೆ ಒಳಗಡೆ ಉಯ್ಕವ ಇಲ್ಲ ನಾವೇ ಬಂದು ಊದ್ಬಿಟ್ಟು ಹೋಗಿವು ಅಲ್ಲಿ ಕೆಮ್ಮೋಣ ಅಲ್ವಾ ಈ ಚಲ್ಪಚಲೆಲ್ಲ ಕೆಮ್ಮೋಣ ಮೆತ್ಕೊಬಂದ್ಬಿಟ್ಟು ಮನೆಗೆ ನುಗ್ಗಕ್ಕೆ ಹಾಕಿಲ್ಲ ಪುನಃ ಮನೆಯೆಲ್ಲ ಗಲೀಜಾಯ್ತದೆ ಆ ಮನೆ ಗಲೀಜನ್ನೆಲ್ಲ ಹೋಗಿಸೋದಂತ ಇನ್ನೂ ಹೆಚ್ಚಾಗಿ ನೀರು ಬೇಕಾಯ್ತದೆ ಎಲ್ಲಿಂದ ತರೋದು ಇದು ಬೇರೆ ಕೆಮ್ಮಣ್ಣು ಮನೆಯೆಲ್ಲ ಗಲೀಜಾಗೋಯ್ತದೆ ಉಂಕನತೆ ಆಯ್ತು ಅತ್ತೆ ನಿಮಗೆ ಕೈ ನೋವು ಅಂತಿದ್ರಲ್ಲ ಬುಡಿ ಬೇಡತೆಗೆ ಈಗ ಬೋರಿಂಗ್ ಪುನಃ ಹೋಗಿ ಓದ್ತಿದ್ರೆ ಕೈಗೆ ನೋವು ಬರ್ತದೆ ನಾನು ಹೋಗ್ಬಿಟ್ಟು ಬೇಕಾದ್ರೆ ಅಮ್ಮನಿಗೆ ಬೋರಿಂಗ್ ಓದ್ಕೊಟ್ಟನು ನೀವು ಜಗ್ಲಿಂದ ಮನೆಗೆ ಉಯ್ಕೊಬಿಡಿ ಅಯ್ಯೋ ಏನಾಯ್ತಲ್ಲ ಕಣವ ಒಂದಿನ ಕೈ ನೋವು ಬಂದ್ರೆ ತಲೆಗಿರ ಔಷಧಿ ಹಾಕೊಂಡು ಉಜ್ಕೊಂಡ್ರೆ ಸರಿ ಹಾಕಿಲ್ವಾ ನೀನು ಇದ್ರ ಬಗ್ಗೆ ಎಲ್ಲ ತಲೆಗಿರ ಕೆಡ್ಸ್ಕೊಬಿಡವ ಈಗ ಅರ್ಜೆಂಟ್ಗೆ ನಮಗೆ ನೀರು ಬೇಕು ಈಗ ಹೋಗ್ಬಿಟ್ಟು ನೀರು ತಗೋಬತ್ತೀವಿ ನೀನು ಜಗ್ಲಿಂದ ಮನೆಗೆ ಉಯ್ಕೋ ಅಷ್ಟೇ ಆಯ್ತಾ ಸರಿ ಕಣತೆ ಆಯ್ತು ಹುಷಾರು ಆಮೇಲೆ ಎತ್ಕಿತ್ತವತ್ತಲ್ಲಿ ಆಮೇಲೆ ಜಾರ್ಕಿ ಬಿದ್ದುಬಿಟ್ಟು ಕಾಲು ನಾವು ಸ್ವಲ್ಪ ಸರಿಯಾಗಿ ಹೋಯ್ತಾ ಆಗ ನೆಲ ನೋಡ್ಕೊಂಡು ಹೋಯ್ಕಿಲ್ಲ ಮುಂದೆ ನೋಡ್ಕೊಂಡು ಹೋಯ್ತಿಲ್ಲ ಹಂಗೆ ಹೋಗಿಬೇಡ ಅಚ್ಚುಕಟ್ಟಾಗಿ ನೆಲಗೆಲ್ಲ ನೋಡ್ಕೊಂಡು ಹುಷಾರಾಗಿ ಎತ್ಕೊಂಡು ಹೋಗು ಆಯ್ತವ ಕಣತೆ ಆಯ್ತು ಪಾರ್ವತಿ ನಂಗೆ ಯಾಕೋ ಸೀತನ ಕೈಲಿ ನೀರ್ಗಿರು ಓಡಿಸೋದು ಬೇಡ ಕಣವ ತೂಕ ಆಯ್ತದೆ ಕಣವ ನೀರ್ಗಿರು ಓಡಿಸೋದು ಬೇಡ ಬುಡತಾಗಿ ಇನ್ನೇನು ಮಾಡೋದು ಜಗ್ಲಿ ಮೇಲಿಂದ ಕಾಲ್ಗೆಲ್ ತೊಳ್ಕೊಂಡು ಬರೋಕಾಯ್ತದೆ ಅಂತಾನೆ ಕಣ ಈಗ ಏನು ಮಾಡೋದು ಮಗ ಬೇಡ ಕಣವ ಹೋಗವ ನೀನು ಅದೇನು ಉಪ್ಪಿಟ್ಟು ಮಾಡ್ತೀನಿ ಅಂತಿದೆಯಲ್ಲ ಹೋಗಿ ಮಾಡ್ಕೋಗು ನೀನು ಅಲ್ಲ ಕಣತೆ ಇದೆಲ್ಲ ಒಂದು ದೊಡ್ಡ ವಿಷಯನ ನಾನುವೇ ನನ್ನ ತಂಗಿನೂ ಇಲ್ವಾ ರಾಧನು ಹೇಳಕತ್ತೀನಿ ಬುಡಿ ಬೇಕಾದ್ರೆ ತೂಕ ಎತ್ಬಾರ್ದು ಅಂತಿದ್ದೀರಿ ತಾನೇ ಒಂದು ಚೌರ್ಗೆನ ಇಬ್ಬರು ಎತ್ಕೊಂಡು ಹೋಯ್ತೀವಿ ಬುಡಿ ಆಯಿತು ಓ ಸರಿ ಕಣ್ ಮಗ ಇವಾಗ ಒಪ್ಕೊಬಿಟ್ಟೆ ನಿನ್ನ ಮಾತನ್ನ ಮಗ ಒಬ್ಳೆ ಎತ್ತಕ್ಕೆ ಹೋಗ್ಬೇಡ ಸಪೋರ್ಟ್ಗೆ ರಾಧನ್ ಕರ್ಕೊಂಡು ಎತ್ಕವ ಉಂಕನತೆ ಸರಿ ಆಯಿತು ಬನ್ನಿ ಒಮ್ಮೆಗೆ ಉಪ್ಪಿಟ್ಟು ತಿನ್ಕೊಂಡು ಹೋಗಿವ್ರಿ ಅಯ್ಯೋ ಮಗ ಯಾವ ಉಪ್ಪಿಟ್ಟು ಬೇಡ ಕಣವ ಆಗಲೇ ಬೋರಿಂಗಲ್ಲಿ ಏನು ಇಷ್ಟು ಜನ ಹೆಂಗಸರು ನಿಂತಿರ್ತಾರೆ ನಾನು ಮೊದಲು ಅಂತ ಅವ್ರನ್ನೆಲ್ಲ ನಾನು ಹೋಗ್ಸೋದಂತ ತಲೆನೋವು ಬಂದ್ಬಿಡ್ತದೆ ಕಣವ ನೀರು ಬೇಕಲ್ಲ ಬುಡು ಇನ್ನೇನು ಮಾಡೋಕ್ಕದು ಹೋಗ್ಬಿಟ್ಟು ಹಿಡ್ಕೊಬತ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಕಣತೆ ಆಯಿತು ಸರಿ ಏನು ಮಾಡ್ತಿದ್ದೀರಿ ಮಗ ನೀರು ಹಿಡ್ಕೋಬೇಕು ತಾನೆ ಅದೇ ಕಣಮ್ಮ ಅಕ್ಕ ಸಾಂತಕ ಬರ್ತದೆ ಸರಿ ಕಂಡ್ರೊಳೆ ಬಂದಾದ್ಮೇಲೆ ಅವಳು ಹಿಡ್ಕೊಂಡು ಹೋಯ್ತಾಳೆ ಅವಳಿಗೂ ನಿಮ್ಗೂ ಏನು ಸಂಬಂಧ ಇಲ್ಲಿ ಸಾಂತಕ ಇಲ್ಲವೇಲ್ವಲ್ಲ ನೀವಾದ್ರೂ ಹಿಡ್ಕೊಳ್ಳಿ ಇಲ್ಲ ಹಿಡ್ಕೊಳ್ಳೋ ಅವ್ರಿಗೂ ಬುಡಿ ಇಲ್ಲ ಕನಕ ಒಕ್ಕ ಬೋದ್ರು ಇರು ಇನ್ನೊಂದು ಚೋರ್ಗೆ ತಗೊಬಂದ್ಬಿಡ್ತೀನಿ ಒಮ್ಮೆಗೆ ಎರಡನ್ನೂ ಹಿಡ್ಕೊಂಡು ಹೊಂಟೋಯ್ತೀವಿ ಯಾರಾದ್ರೂ ಮುಟ್ಕಿಟ್ಬೇಡಿ ಅಂತ ಬೆದರ್ಸಿಟ್ಟು ಹೋದ್ರು ಕನಕ ಶಾಂತಿಗೆ ಎಲ್ಲೋ ದೇವಾಗ ಮೆಟ್ಕೊಬಿಟ್ಟಿದ್ದೆ ಹೆಂಗೆ ಅಂತ ಅಲ್ಲ ಜಾಗ ಬಿಡ್ಬೇಕು ತಾನೆ ಅಯ್ಯೋ ಬೋಳಕ ಬುಡಕ ಯಾಕೆ ತಲೆ ಕೆಡ್ಸ್ಕೊಂಡಿರಿ ಬುಡಿ ಶಾಂತಿ ಬಂದ್ಬಿಟ್ಟು ನೀರು ಇಟ್ಕೊಂಡು ಹೊಂಟೋಗ್ಲಿ ಅವಳ ಜೊತೆ ಅವಳು ಕಚ್ಚಾಡೋಳು ನಿಂತ್ಕೊಂಡು ಅವಳು ಬಾಯಿಗೆ ನಾವು ಬಾಯಿ ಕೊಡೋಕ್ಕದ ಏನು ಹೊಸಿ ಬಾಯಿ ಗಂಟಿ ಅವಳು ಜಗಳ ಗಂಟಿ ಏನಾದರೂ ಒಂದು ವಿಷಯ ಸಿಕ್ಬಿಟ್ರೆ ಜಗಳನ ಅಷ್ಟು ಉದ್ದು ಕಾಡ್ತಾಳೆ ಅವ ನಾವು ತಂಟೆಗೆ ಹೋಗೋದು ಬೆಳಕನವ ಅದಕ್ಕೆ ನನಗೆ ಹಂಗೆಲ್ಲ ಜಗಳ ಕಂಡ್ರೆ ಆಯ್ತಿಲ್ಲ ನನಗೆ ಅವಳು ಸುಮ್ಮನೆ ಜಗಳ ಕರ್ಕೊಬತ್ತಾಳೆ ಅದಕ್ಕೆ ನಾವು ನಿಂತ್ಕೊಳಕ್ಕದ ಬೀದಿಲಿ ಅವಳಿಗಾದ್ರೂ ಮಾನ ಮರಿದಿಲ್ಲ ನಮಗೂ ಇಲ್ವಾಗ ಅದಕ್ಕೆ ಒಮ್ಮೆಗೆ ಅವಳೇ ಇಟ್ಕೊಳ್ಳಿ ನಮಗೆ ಸ್ವಲ್ಪ ಹೊತ್ತಾದ್ರೂ ಸಿಕ್ಕಿಲ್ಲ ಅಂದ್ಬಿಟ್ಟು ನಿಂತೀವಿ ಏನು ನೀವು ಇಟ್ಕೊಂಡಿರೋ ಇಲ್ಲ ನಾನು ಇಟ್ಕೊಳ್ಳೋಣ ಇಲ್ಲ ಕನಕ ನೀವು ಹೋಗ್ಬೇಡಿ ಬುಡಿ
ಬಂದ್ಬಿಟ್ಟು ಜಗಳ ಕೆಲ್ಸ್ಕೊತಾಳೆ. ಏನಕ್ಕೆ ಅದೆಲ್ಲ ಸುಮ್ಮನೆ ಜಗಳ ಇಟ್ಕೊಂಡು ಹೊಂಟೋಗ್ಲಿ ಬಿಡಿ, ಆಗ್ಲೂ ಹೋಗವಳೆ. ಈಗ ತರ್ಬೋದು ಒಂದು ಚೋರ್ಗೆಯ. ಯಾವಳಿ ಏನ್ ಮಾಡವಳು? ಏನ್ ಹಿಂಗಿದ್ದದೆ? ಯಾರು ರೂಲ್ಸ್ ಅಂತ ಏನು? ಈಗ ಗಂಡನ ಮನೆನಾ ಇದು? ಇಲ್ಲ ಗಂಡನ ಬೋರೋನು? ಇದು ಗೌರ್ಮೆಂಟ್ ಒಂದು ಎಲ್ಲ ತಗೋಬಹುದು. ಏನು ರೂಲ್ಸ್ ಇದ್ದದೇನೋ? ನಿಮ್ಗೆ ಗೊತ್ತಾನೆ ಶಾಂತಕಂದು ಬುದ್ಧಿ ಏನು ಅಂತ. ಬುಡಿ ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಸುಮ್ಮನಿರಿ ನೀವು ಇಬ್ರುವೆ. ನೀವೇ ಸರಿಯಿಲ್ಲ ಮದ್ದು. ಅಲ್ಲ ಆ ಶಾಂತಿಗೆ ಎದುರ್ಕೊಂಡು ನೀವು ಬೋರಿಂಗ್ಗೆ ಓದ್ತಕ್ಕಿಲ್ವ ಹಿಂಗ? ಯಾಕೆ ನಮ್ಮ ಮನೇಲಿ ಬಂಗಗಳು ಇರಕ್ಕಿಲ್ವಾ? ಕೆಲಸ ಇಲ್ವಾ? ಕೆಲಸ ಬಿಟ್ಟು ಬಂದು ನಿಂತಿದ್ದಾವ ಇಲ್ಲಿ? ನಂಗೆ ಕೆಲಸ ಅದೇ ಹೋಗ್ಬೇಕು. ಎಲ್ರವ ಸೈಡ್ ಬಿಡಿ ನೀವು. ಆಯ್ತು ಬಕ್ಕ, ಹೇಳಿದ್ರೆ ಕೇಳಕ್ಕಿಲ್ಲ. ಅದೇನು ಜಗಳ ಆಡ್ಬೇಕಾ? ಇವತ್ತು ಜಗಳ ಆಗೈತದೆ. ಬನ್ನಿ ಅತ್ತಿಗೆ ಇನ್ನೇನು ಆಡಿ ಬನ್ನಿ. ಯಾಕಾಡಳು? ಯಾ ಸುದ್ದಿಗಾರ ಹೋಗ್ಬಿಡ್ಲಿ. ಈ ಬೋಳಿ ಸುದ್ದಿ ಹೊಂಟೋಗ್ಬಿಟ್ರೆ ಈ ಬೋಳಿ ಸುಮ್ಮನೆ ಇರಕ್ಕಿಲ್ಲ. ಏನು ಅನ್ಕೊಂಡಿದ್ದಾಳು ಶಾಂತಿ? ಬರ್ಲಿ ಅದೆಂಗೆ ನನಗೆ ನೀರು ತಗೊಳ್ದೇನೆ ಬಿಟ್ಟಳು ನೋಡ್ತೀನಿ. ಬರ್ಲಿ ರಮ್ಮಿ. ಬೋಳಿ ಏನ್ಲೇ? ಏನ್ ಶಾಂತಿ? ಲಕನ ಬೋಳಿ ಏನು ಜಗಳ ಕೆರೆಯಕ್ಕೆ ಬಂದಿದೀಯ ನೀನು ಇವತ್ತು? ನಾನು ನೋಡಿದ್ರೆ ಅಲ್ಲಿ ಬೋರಿಂಗ್ ಎಲ್ಲರೂ ಮುಡ್ಸ್ಕೊಂಡವ್ರಲ್ಲ ಅಂದ್ಬಿಟ್ಟು ಹುಣ್ಸೆ ಅವಳು ಊದಿ ಮಾಡಿ ಮಡಗಿವ್ನಿ. ಇವಳು ಹೋಗ್ಬಿಟ್ಟು ಮುಡ್ಸ್ಕೊಬಿಟ್ಲಲ್ಲ. ಯಾಕೆ ಮಾಡೋ ಕೆಲಸ ಇಲ್ವ ನಮಗೆ? ಬಾಯಿ ಕಡೆ ಮನ್ಸ್ರ ಇಲ್ವೇನ ನಾವು? ನಾನು ಚೌರ್ಗೆ ಮಾಡ್ಬಿಟ್ಟು ಹೋಗಿವ್ನಿ. ಬಂದು ನಿಂತವಳೆ ದೊಡ್ಡದಾಗಿ ಹಿಡ್ಕೊಂಡು. ಅಲ್ಲ ಬೋಳಿ, ಏನು ಮಾನ ಮರಿದಿದ್ದದೋ ನಿಂಗೆ ಇಲ್ವೋ? ಶಾಂತಿ, ನೀವು ಒಂದ್ಸಲ ಸಲ ಹೇಳೋದು ನಾಲ್ಗೆನ ಬಿಗಿಯಾಗಿ ಹಿಡ್ಕೊಂಡು ಮಾತಾಡಿ ನೀನು. ಏನು ಜಗಳ ಕೆರೆಕ್ ಬಂದಿದ್ಯಾ ನೀನು? ಜಗಳ ಇಲ್ಲಿ ನಾನು ನಿಂತಿಲ್ವಲ್ಲ ಅದಕ್ಕೆ ನಾ ಬಂದ್ಬಿಟ್ಟು ನೀರು ಇಟ್ಕೊಂಡು ಹೋಯ್ತಾವನಿ. ಯಾರದಪ್ಪ ಇದು? ನಿನ್ನ ಗಂಟಿನ ಆಸ್ತಿನ ಇದು? ನಿನ್ನ ಗಂಡಂದು ಬೋರ್ ಇದು? ಗೌರ್ಮೆಂಟು ಯಾರು ಬಂದು ಹಿಡ್ಕೊಂಡು ಹೋಗ್ಬೋದು, ಯಾರಾದರೂ ಹೋಗ್ಬೋದು. ಬಂದ್ಬಿಟ್ಟು ಉಳಿ ಹಾಕ್ಬಿಟ್ಲಂತೆ, ಅದಕ್ಕೆ ಇಳ್ಬಿಟ್ಟು ಕೊಡ್ಬೇಕಂತೆ. ಇದು ಒಳ್ಳೆ ಸರಿ ಐತಲಮ್ಮಿ. ನಾನು ಚೌರಿಕೆ ಮಾಡ್ಬಿಟ್ಟು ಹೋಗಿಲ್ವಾ? ಬಾ ಈ ಕಡೆ. ಆಮೇಲೆ ತಳಗಿಲೆ ತಡ್ದಾಕ್ಬಿಟ್ಟವನ ಮೇಲೆ ಬಂದವಳೆ ದೊಡ್ಡದಾಗಿ. ನಂದೇ ಸರಿ ಬಂದು ನೋಡ್ಕೊಳ್ಳಿ ಅಂತ. ಯಾಕಕ್ಕ ನಾಲ್ಗೆನ ಬಿಗಿಗಿರ್ದಿ ಮಾತಾಡು ನೀನು. ದೊಡ್ಡವ್ರು ಹಿರಿಯವ್ರಿಗೆ ನೋಡ್ಕೊಂಡು ಮಾತಾಡು. ಅಲ್ಲ ನ್ಯಾಯ ಒಪ್ಪರು? ನಿನ್ನ ನ್ಯಾಯನ ಯಾರು ಒಪ್ಪರು? ಕರ್ಸಿ ಅವ್ರ ಅಧ್ಯಕ್ಷರು ಕರ್ಸು, ಪಂಚಾಯತಿಯವ್ರು ಕರ್ಸು, ಆಮೇಲೆ ನಮ್ಮೂರ ಅಧ್ಯಕ್ಷರು ಕರ್ಸು, ಎಲ್ಲಾರನು ಕರ್ಸು. ನಿನ್ನ ನ್ಯಾಯನ ಯಾರು ಒಪ್ಪರು ಹೇಳು? ಯಾರು ಒಪ್ಪರು? ನೀನು ಇತ್ತಿಲ್ಲ ಅದಕ್ಕೆ ನಾನು ಬಂದ್ಬಿಟ್ಟು ನೀರು ಇಟ್ಕೊಂಡು ಹೋಯ್ತಾವಿ. ನಿನ್ಗೇನು ಕಷ್ಟ? ನಿನ್ನ ಚೌರ್ಗನ ಎಷ್ಟು ಬಿಸಾಕ್ಬಿಡುವೆ? ಎಲ್ಲೋಚೆ ಪಾಪ ಬಂದು ಇಟ್ಕೊಳ್ಳಿ ಅಂತ ನಾನಂದ್ರೆ ಏನು ಜಾಸ್ತಿ ಆಯ್ತಲ್ಲ ನಿಂದು? ಏನು ಮಾತಾಡ್ತಿದ್ದೀನಿ ನೀನು? ಏನು ಮಾತಾಡ್ತಿದ್ದೀಯ ಅಂತ? ನನ್ನ ಚೌರ್ಗೆನ ಬಿಸಾಕಕ್ಕೆ ನೀನೇ ಅವಳೆ ಮೈ ಅಂತ ಅಕ್ಕ ಸುಮ್ಮನಿರಿ ಇಬ್ರುವೆ. ಈಗ ನೀವು ಇಬ್ರು ಜಗ್ಗಿಗ್ಲ ಆಡ್ಬೇಕಂದ್ರೆ ಸೈಡಿಗೆ ಬಂದ್ಬಿಡಿ. ನಮಗೆ ನೀರ ಹಿಡಿಯಕ್ ಬಿಡಿ. ನಮಗೂ ಮನೇಲಿ ಪಂಗಗಳು ಅವೇ ಮಾಡಬಾರ್ದ? ಸುಮ್ಮನೆ ನಿಂತ್ಕಮ್ಮಿ. ಏನು ಬಾಯಿ ಬಿಟ್ಕೊ ಬಂದ್ಬಿಟ್ಲು ದೊಡ್ಡದೆ ಅಂತ. ಏನು ಮಾತಾಡ್ತಾ ಇದ್ದೀನಿ ನೀನು ನೋಡಿತಾನೆ ಈ ಕಣ್ಣಲ್ಲಿ? ಏನು ಕಣ್ಣ ಮುಚ್ಕೊಂಡಿದ್ದೆ? ಬಿಟ್ಕೊಂಡೈತೆ ತಾನೆ ಕಣ್ಣ? ಹೇಳು. ನಾನು ತಾನೇ ಬಂದ್ಬಿಟ್ಟು ಚೌರ್ಗೆ ಮಾಡ್ಬಿಟ್ಟು ಹೋಗಿವ್ನಿ. ಇನ್ನೊಂದು ಚೌರ್ಗೆ ತರದ ಅಂತ. ಆ ಚೌರ್ಗೆ ಬೇರೆ ಮುಂಡೆದು ಕಾಣಿಸ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಮನೆಯೆಲ್ಲ ತಡ್ಕಿ ಸಾಕಾಗಿ ಲಾಸ್ಟಕ್ಕೆ ಹೋಗ್ಲಿ ಬಿಡು ಇದೊಂದು ಚೌರ್ಗೆನ ಬರೋದಂತ ಬಂದಿವ್ನಿ. ಇವಳು ನೋಡ್ರಿ ಮುಡ್ಸ್ಕೊಂಡು ಕೂತವಳೆ. ಈಗ ಹುಣ್ಸೆಣ್ಣಿಲ್ಲ. ಆಗಲೇ ಹುಣ್ಸೆಣ್ಣು ಹುಲ್ಗಿಲಿ ಹಾಕಿ ಎಸ್ಬಿಟ್ಟೆ. ಈಗ ಹುಣ್ಸೆಣ್ಣು ಎಲ್ಲಿ ತರಕ್ಕೆ ಹೋಗಾನೆ ನಾನು? ಮಾತಾಡು. ಇಷ್ಟೊತ್ತು ನನ್ನ ಟೈಮ್ನೆಲ್ಲ ವೇಸ್ಟ್ ಮಾಡಿಸಿದ್ಲಲ್ಲ ಈ ಬೋಳಿ ಮುಂಡೆ. ಯಾರಿಗೆ ಹೇಳನೆ? ಏನು ಮಾತಾಡ್ತೀನಿ ನೀನು? ಏನು ಶಾಂತಿ? ನಾಳೆ ಕರ್ಕೊಂಡು ಹೂಳಿಸ್ಬಿಟ್ರೆ ಹಂಗೆ ಕಿಲ ಅಂತ ಕಿರ್ಚ್ಕೊಬಿಡ್ಬೇಕು. ಮುಂದುವರಿಯುವುದು ಹಳ್ಳಿ ಹೆಂಗಸರ ಜಗಳ ಭಾಗ 1 ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಹಳ್ಳಿ ಹೆಂಗಸರ ಭಾಗ 2 ಮಾಡ್ತೀವಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ದೇನೆ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ. ಧನ್ಯವಾದಗಳು, ನಮಸ್ಕಾರ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ.